ಗ್ಯಾರಂಟಿ ನ್ಯೂಸ್ ವಿಶೇಷ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿಲೀಪ್. ವೀಕ್ಷಕರೇ, ಏನೊಂದು ಅಮೆರಿಕ ಮತ್ತು ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ. ಆ ಯುದ್ಧದಲ್ಲಿ ಕೆಲವೊಂದೆರಡು ಅಚ್ಚರಿಯ ಸಂಗತಿಗಳು ನಡೆದಿದ್ದಾವೆ. ಏನಂದರೆ, ಅಚ್ಚರಿಯ ಸಂಗತಿ ಅಂತಿರೋ, ನೀವು ಇದನ್ನು ಷಡ್ಯಂತ್ರ ಅಂತಿರೋ, ಏನಂತೀರಾ ಅಂತ ನೀವೇ ಅದನ್ನು ನಿರ್ಧಾರ ಮಾಡಿ. ಏನು ಆ ಎರಡು ಸುದ್ದಿಗಳು ಅಂದರೆ, ಮೊದಲನೇ ಸುದ್ದಿ ನಿಮಗೆಲ್ಲರಿಗೂ ಗೊತ್ತು. ಅಮೇರಿಕಾದ ಒಂದು ಪೈಲಟ್ಗಳೇನಿದ್ರು, ಅಮೇರಿಕಾದ ಯುದ್ಧ ವಿಮಾನ ಇರಾನ್ ನೆಲದಲ್ಲಿ ಪತನ ಹೊಂದಂಥ ಸಂದರ್ಭದಲ್ಲಿ ಇಬ್ಬರು ಪೈಲಟ್ಗಳು ಎಜೆಕ್ಟ್ ಆಗಿ ಇರಾನ್ ನೆಲದಲ್ಲಿ ಬಿದ್ದರು. ಅದರಲ್ಲಿ ಒಬ್ಬ ಪೈಲಟ್ನ ಆದಷ್ಟು ಬೇಗ ಅಮೇರಿಕ ರಕ್ಷಣೆ ಮಾಡಿಬಿಡ್ತು. ಮತ್ತೊಬ್ಬ ಗುಡ್ಡಗಾಡು ಪ್ರದೇಶದಲ್ಲಿದ್ದ ಆತನನ್ನು ರಕ್ಷಣೆ ಮಾಡೋದಕ್ಕೆ ಅಮೇರಿಕ ಹರಸಾಹಸ ಮಾಡ್ತು. ಸುಮಾರು ಏನಿಲ್ಲ ಅಂದರೆ 20 ಯುದ್ಧ ವಿಮಾನಗಳು ಮತ್ತು ಆಗಸದಲ್ಲಿ ಇಂಧನ ಭರ್ತಿ ಮಾಡೋಂಥ ವಿಮಾನಗಳು ಮತ್ತು 8 ಹೆಲಿಕಾಪ್ಟರ್ಗಳನ್ನು ಕೂಡ ಅಮೇರಿಕ ಬಳಸ್ಕೊಂಡಿತ್ತು ಅಂತ ಹೇಳ್ಬಿಟ್ಟು ಮಾಹಿತಿ ನಿಮ್ಗೆಲ್ಲರಿಗೂ ಗೊತ್ತಾಯಿದೆ. ಅದರಲ್ಲಿ 2 ಯುದ್ಧ ವಿಮಾನಗಳನ್ನು ಅಮೇರಿಕಾನೇ ಏನೊಂದು ಇರಾನ್ ನೆಲದಲ್ಲಿಂದ ಬಿದ್ದಂಥ ವಿಮಾನ ಮೇಲೇಳಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ಅಮೇರಿಕಾನೇ ಬಾಂಬ್ ಬಿಟ್ಟು ಧ್ವಂಸ ಮಾಡ್ತು ಅನ್ನೋ ಸುದ್ದಿನೂ ಕೂಡ ನೀವು ಕೇಳಿದ್ದೀರ. ಆದರೆ ಈ ಎಲ್ಲ ಘಟನಾವಳಿ ಇದೆಯಲ್ಲ, ಆ ಇಡೀ ಘಟನಾವಳಿಯಲ್ಲೇ ಒಂದು ಸಂಚು ಅಡಗಿತ್ತು ಅನ್ನೋ ಮಾಹಿತಿ ಇದೀಗ ಬರ್ತಾ ಇದೆ. ಏನು ಆ ಸಂಚು ಅಂದರೆ, ಪೈಲಟ್ನ ಹುಡುಕಾಟದ ವೇಳೆ ಇರಾನ್ನ ಒಂದು ಅಣು ಸಂಸ್ಕರಣಾ ಘಟಕ ಇದೆಯಲ್ಲ, ಅದ್ರ ಮೇಲೆ ಅಮೇರಿಕ ಕಣ್ಣು ಹಾಕಿತ್ತು ಅನ್ನೋದು ಆ ಒಂದು ಮಾಹಿತಿ. ನೀವು ಕೇಳ್ಬೋದು, ಅವರು ಹೋಗಿದ್ದೆ ಪೈಲಟ್ನ ರಕ್ಷಣೆ ಮಾಡೋಕ್ಕೆ, ಒಂದು ಜೀವನ ರಕ್ಷಣೆ ಮಾಡೋಕ್ಕೆ. ತಮ್ಮ ಒಂದು ವಾಯುಪಡೆಯ ಪೈಲಟ್ ಅತಿ ಮುಖ್ಯವಾದಂಥ ಆಸ್ತಿ, ಆತನ್ನು ರಕ್ಷಣೆ ಮಾಡೋಕ್ಕೆ ಹೋಗಿದ್ರು. ಅದಕ್ಕೂ ಅಣು ಸಂಸ್ಕರಣಾ ಘಟಕಕ್ಕೂ ಏನು ಸಂಬಂಧ ಅಂತ ಕೇಳಿದ್ರೆ ಅದಕ್ಕೆ ಕೂಡ ಉತ್ತರ ಸಿದ್ಧ ಇದೆ. ಏನಂದರೆ, ಇಸ್ಫಹಾನ್, ಈ ಹಿಂದೆ ತುಂಬ ಸತಿ ಈ ಹೆಸರನ್ನ ನೀವು ಯುದ್ಧದ ಒಂದು ಅಪ್ಡೇಟ್ಸ್ನ ತೊಗೊಳೋವಾಗ ಕೇಳಿರ್ಬೋದು. ಇಸ್ಫಹಾನ್ನಲ್ಲಿ ಒಂದು ಇರಾನ್ನ ಅಣು ಸಂಸ್ಕರಣಾ ಘಟಕ ಇದೆ. ಜೊತೆಗೆ ಅಲ್ಲಿ ಒಂದು ಅಣು ಇಂಧನ ತಯಾರಿಯನ್ನು ಮಾಡ್ತಾರೆ. ಜೊತೆಗೆ ಅದು ರಿಸರ್ಚ್ ಸೆಂಟರ್ ಕೂಡ. ಇರಾನ್ನ ಅತಿ ಹೆಚ್ಚು ಅಣು ಸಂಶೋಧನೆಗಳಾಗಿರ್ಬೋದು ಮತ್ತು ಅಣು ಬಾಂಬ್ನ ಕಂಡುಹಿಡಿಯೋದಕ್ಕೆ ಕೂಡ ಅವರು, ಅಣು ಬಾಂಬ್ ಸಿದ್ಧಪಡಿಸೋದಕ್ಕೆ ಕೂಡ ಅವರು ಸಾಕಷ್ಟು ಪ್ರಯತ್ನಗಳನ್ನು ಇಸ್ಫಹಾನ್ನಲ್ಲೇ ಮಾಡಿದ್ರು ಅನ್ನೋ ಮಾಹಿತಿ ಇದೆ. ಜೊತೆಗೆ ಇಸ್ಫಹಾನ್ ಏನಿದೆ ಅದ್ರ ಮೇಲೆ ಈಗಾಗಲೇ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನು ನಡೆಸಿದೆ. ಇಷ್ಟಾದರೂ ಕೂಡ 300ರಿಂದ 400 kgಗೂ ಹೆಚ್ಚು, 60%ಗೂ ಹೆಚ್ಚು ಸಂಸ್ಕರಣೆಯಾದಂಥ ಯುರೇನಿಯಂನ ಇಸ್ಫಹಾನ್ನಲ್ಲಿ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಕಾಕತಾಳೀಯ ಅನ್ನೋ ರೀತಿ ಆ ಪೈಲಟ್ ಏನಿದ್ದಾನೆ, ಆ ಯುದ್ಧ ವಿಮಾನದ ಪೈಲಟ್ಟು, ಆತ ಇಸ್ಫಹಾನ್ನಲ್ಲೇ ಹೋಗಿ ಬಿದ್ದಿದ್ದು. ಆತನ ಹುಡುಕಾಟ ಮಾಡೋದಕ್ಕೆ, ಅಂದರೆ ಆತನ ರಕ್ಷಣೆ ಅನ್ನೋ ನೆಪದಲ್ಲಿ ಇವರು ಇಸ್ಫಹಾನ್ನಲ್ಲಿ ಯುರೇನಿಯಂನ ಕೈವಶ ಮಾಡ್ಕೊಳಕ್ಕೆ ತಂತ್ರ ಮಾಡಿತ್ತ ಅಮೇರಿಕ. ಅದು ಈಗ ಬಂದಿರೋಂಥ ದೊಡ್ಡ ಒಂದು ಪ್ರಶ್ನೆ. ಈ ಪ್ರಶ್ನೆ ಬರೋದಕ್ಕೆ ಕಾರಣ ಏನಂದರೆ, ಈ ಒಂದು ಗುಪ್ತ ಸಂಚೇನಿದೆ, ಆ ಸಂಚನ್ನು ಅಮೇರಿಕ ಎಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿತ್ತು ಅಂದರೆ, ಆ ಸಂಚು ವಿಫಲ ಆಗದ ಕೂಡಲೇ, ಸಂಚು ವಿಫಲ ಆದ ತಕ್ಷಣ ಅಮೇರಿಕ ಮಾಡಿದ್ದೇನು ಅಂದರೆ, ಸಾಕ್ಷ್ಯನಾಶ ಮಾಡಬೇಕು ಅನ್ನೋ ಕಾರಣಕ್ಕೆ ತನ್ನದೇ ಈ 2 ವಿಮಾನಗಳನ್ನು, ನೀವೇನು ಫೋಟೋದಲ್ಲಿ ನೋಡ್ತಿದ್ದೀರಾ, ಈ ಯುದ್ಧ ವಿಮಾನಗಳನ್ನು, ತನ್ನದೇ ಯುದ್ಧ ವಿಮಾನಗಳನ್ನು ಅಮೇರಿಕ ಧ್ವಂಸ ಮಾಡ್ತು ಅನ್ನೋದು ಈಗಿರೋಂಥ ಮಾಹಿತಿ. ಅಂದರೆ ಇದನ್ನು ನೀವು ಕಾನ್ಸ್ಪಿರಸಿ ಅಂತನಾದರೂ ಹೇಳ್ಬೋದು. ಏನಕ್ಕೆ ಅಂದರೆ, ಒಬ್ಬ ಪೈಲಟ್ನ ರಕ್ಷಣೆ ಮಾಡೋದಕ್ಕೆ ಏನು ಬೇಕು? ಸಾಮಾನ್ಯವಾಗಿ ಒಬ್ಬ ಪೈಲಟ್ ಒಂದು ದುರ್ಗಮ ಪ್ರದೇಶದಲ್ಲಿದ್ದಾನೆ, ಆತ ಶತ್ರು ದೇಶದ ಒಂದು ನೆಲದಲ್ಲಿದ್ದಾನೆ, ಶತ್ರು ದೇಶದ ಒಂದು ಗುಡ್ಡಗಾಡು ಪ್ರದೇಶದಲ್ಲಿದ್ದಾನೆ. ಆತನನ್ನು ಹುಡುಕಾಡ್ತಿದ್ದಾರೆ ಯಾರು? ಶತ್ರು ದೇಶದ ಸೈನಿಕರು. ಜೊತೆಗೆ ಅಲ್ಲಿನ ಜನಕ್ಕೂ ಕೂಡ ನೀವು ಆ ಒಂದು ಪೈಲಟ್ನ ಹುಡುಕೊಂಡು ಬಂದರೆ ನಾವು ಬಹುಮಾನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಹಂಗಾಗಿ ಅಲ್ಲಿನ ಸ್ಥಳೀಯ ಜನರು ಹುಡುಕ್ತಿದ್ರು. ಅಂಥ ಒಬ್ಬ ಪೈಲಟ್ನ ರಕ್ಷಣೆ ಮಾಡೋದಕ್ಕೆ ಯಾವುದೇ ಒಂದು ದೇಶ ಏನು ಮಾಡುತ್ತೆ? ಸಾಮಾನ್ಯವಾಗಿ ಯಾವುದೇ ಒಬ್ಬ ಪೈಲಟ್ ಆ ರೀತಿಯಾದಂಥ ತುರ್ತು ಲ್ಯಾಂಡಿಂಗ್ ಆದಂಥ ಸಂದರ್ಭದಲ್ಲಿ, ಒಂದು ಪ್ಯಾರಾಚೂಟಿಂದ ಎಗರದಂಥ ಸಂದರ್ಭದಲ್ಲಿ ಆತ ತಾನು ಎಲ್ಲಿದ್ದೇನೆ ಅಂತ ತಾನು ಲೊಕೇಶನ್ನ ರವಾನೆ ಮಾಡಿರ್ತಾನೆ. ಆತನ ನಿಗದಿತ ಲೊಕೇಶನ್ ಅಂತೂ ಗೊತ್ತಿರುತ್ತೆ. ಆತನ ನೀವು ಹುಡ್ಕೊಂಬರೋದಕ್ಕೆ ಸರಕು ಸಾಗಣೆ ವಿಮಾನ ಯಾಕೆ ಹೋಯಿತು? ಅದು 2 ವಿಮಾನಗಳು ಹೋಗಿದ್ವು. ಜೊತೆಗೆ 10ಕ್ಕೂ ಹೆಚ್ಚು ಹೆಲಿಕಾಪ್ಟರ್ಗಳು ಹೋಗಿತ್ತು. ಮತ್ತು ಆಗಸದಲ್ಲೇನೇ ಒಂದು ವಿಮಾನ ಇಂಧನ ಭರ್ತಿಗೋಸ್ಕರ ಕಾದು ನಿಂತಿತ್ತು. ಜೊತೆಗೆ 7ರಿಂದ 8 ಬೇರೆ ಬೇರೆ ಯುದ್ಧ ವಿಮಾನಗಳು, F-35 ಹಿಡಿದು ಹಲವು ರೀತಿ ಯುದ್ಧ ವಿಮಾನಗಳು ಹೋಗಿದ್ವು. ಈ ಎಲ್ಲ ಯುದ್ಧ ವಿಮಾನಗಳು ಯಾಕೆ ಹೋಗಿದ್ವು? ಪ್ರಮುಖವಾಗಿ ಸರಕು ಸಾಗಣೆ ವಿಮಾನ ಯಾಕೆ ಹೋಗಿತ್ತು? ಒಂದು ವೇಳೆ ಆತನನ್ನು ಹುಡುಕಾಟ ಮಾಡೋ ನೆಪದಲ್ಲಿ, ಅಂದರೆ ಆತನ ಹುಡುಕಾಟ ಮಾಡ್ತಾರೆ, ಅವನ್ನ ಕರ್ಕೊಂಡು ಬರ್ತಾರೆ, ಅದ್ರ ಜೊತೆಗೆ ಇಸ್ಫಹಾನ್ನಲ್ಲಿ ನುಗ್ಗಿ ಅಲ್ಲೇನಾದ್ರೂ ಯುರೇನಿಯಂನ ಸಂಸ್ಕರಣೆ ಮಾಡಿಟ್ಟಿರೋಂಥ ಯುರೇನಿಯಂ ಇರುತ್ತಲ್ಲ, ದೊಡ್ಡ ದೊಡ್ಡ ಸೀಸದ ಪೆಟ್ಟಿಗೆಗಳಲ್ಲಿ ಇಟ್ಟಿರೋಂಥ ಯುರೇನಿಯಂನ ಈ ಸರಕು ಸಾಗಣೆ ವಿಮಾನಗಳ ಮೂಲಕ ಎತ್ಕೊಂಡು ಬರೋಂಥ ಸ್ಕೀಮ್ ಇತ್ತ ಅಮೇರಿಕಾದು? ಅದು ಈಗಿರೋಂಥ ಪ್ರಶ್ನೆ. ಈ ಒಂದು ಪ್ರಶ್ನೆ ಇದೆಯಲ್ಲ, ಈ ಅಮೇರಿಕ ಯುರೇನಿಯಂ ಕದಿಯೋದಕ್ಕೆ, ಅಂದರೆ ಇಸ್ಫಹಾನ್ನಲ್ಲಿರುವಂಥ ಯುರೇನಿಯಂ ಕದಿಯೋದಕ್ಕೆ ಸಂಚು ರೂಪಿಸಿತ್ತು ಅಂತ ಇರಾನ್ ಕೂಡ ಹೇಳ್ತಾ ಇದೆ. ಇರಾನ್ದಿದ್ದು ಆರೋಪ ಅಂದ್ಕೊಂಡ್ರು, ಅಮೇರಿಕಾದ ಇದುವರೆಗೂ ಅದ್ರ ಬಗ್ಗೆ ಸ್ಪಷ್ಟನೆ ಬಂದಿಲ್ಲ. ಆದರೆ
ನಾವು ನಮ್ಮ ಪೈಲಟ್ನ ರಕ್ಷಣೆ ಮಾಡೋದಕ್ಕೆ ಕಾರ್ಯಾಚರಣೆ ಮಾಡಿದ್ವಿ, ಅದರಲ್ಲಿ ಯಶಸ್ವಿಯಾಗಿದ್ದೀವಿ ಅಂತ ಮಾತ್ರ ಹೇಳ್ತಿದೆ. ಆದರೆ ಇದು ಕೇವಲ ಪೈಲಟ್ನ ರಕ್ಷಣೆ ಮಾಡೋವಂಥ ಒಂದು ಕಾರ್ಯಾಚರಣೆ ಮಾತ್ರ ಆಗಿರಲಿಲ್ಲ, ಯುರೇನಿಯಂನ ಕದಿಯುವಂಥ ಸಂಚು ಕೂಡ ಆಗಿತ್ತು ಅನ್ನೋದು ಇರಾನ್ನ ಆರೋಪ. ಈ ಆರೋಪಕ್ಕೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಇದುವರೆಗೂ ಅಮೆರಿಕ ಕೊಟ್ಟಿಲ್ಲ. ಅಮೆರಿಕ ಇದ್ರ ಬಗ್ಗೆ ಏನು ಸ್ಪಷ್ಟನೆ ಕೊಡುತ್ತೆ ಅದು ಸದ್ಯಕ್ಕಿರೋಂಥ ಪ್ರಶ್ನೆ. ಇದ್ರ ಜೊತೆಯಲ್ಲೇ ಇನ್ನೂ ಒಂದು ಸಂಚಿನ ಒಂದು ಸುದ್ದಿ ಏನಂದರೆ, ಅಮೇರಿಕದ ಬೆನ್ನಿಗೇನೆ ಚೂರಿ ಆಗ್ತಾ ಚೀನಾ ಅಂತ. ಏನಕ್ಕೆ ಅಂದರೆ ನೀವು ಈ ಒಂದು ಇಮೇಜಲ್ಲಿ ಗಮನಿಸ್ಬೋದು. ಅಮೇರಿಕ ಏನೊಂದು ಕೆಂಪು ಸಮುದ್ರ ಇರ್ಬೋದು, ಮೆಡಿಟರೇನಿಯನ್ ಸಮುದ್ರ ಇರ್ಬೋದು, ಜೊತೆಗೆ ಅರಬ್ಬಿ ಸಮುದ್ರ ಇರ್ಬೋದು, ಅಲ್ಲಿ ತನ್ನ ಫ್ರಿಗೇಟ್ಗಳು ಜೊತೆಗೆ ದೊಡ್ಡ ದೊಡ್ಡ ಯುದ್ಧ ನೌಕೆಗಳು, ವಿಮಾನ ವಾಹಕ ನೌಕೆಗಳು ಅದನ್ನೆಲ್ಲದನ್ನು ರವಾನೆ ಮಾಡಿರುತ್ತೆ. ಜೊತೆಗೆ ಅಲ್ಲಿಂದ ವಿಮಾನಗಳು ಹಾರಾಡೋಂಥ ಸಮಯ ಎಲ್ಲವೂ ಕೂಡ ಒಂದು ರೆಕಾರ್ಡ್ ಆಗುತ್ತೆ. ಈ ಒಂದು ರೆಕಾರ್ಡ್ ಏನಿದೆ, ಒಂದು ಮಾಹಿತಿಗಳೇನಿರ್ತವೆ, ಆ ಒಂದು ಮಾಹಿತಿಯನ್ನು ಒಂದು ಇರಾನ್ ದೇಶಕ್ಕೆ ಚೀನಾ ಮಾರ್ಕಂತಿದೆಯಾ ಅನ್ನೋದು ಈಗಿರೋಂಥ ಸುದ್ದಿ. ಯಾಕೆಂದರೆ ಅಮೇರಿಕಾದ ವಿಮಾನ ಹಡಗುಗಳ ಒಂದು ಟ್ರ್ಯಾಕಿಂಗ್ ಡಾಟಾ ಇರುತ್ತಲ್ಲ, ಅದು ಡಿಜಿಟಲ್ ಟ್ರ್ಯಾಕಿಂಗ್ ಡಾಟಾ ಸಿಕ್ಕೇ ಸಿಗುತ್ತೆ. ಆ ಒಂದು ಡಾಟಾನ ಸಂಪಾದನೆ ಮಾಡಿರುವಂಥ ಒಂದು ಚೀನಾ ದೇಶದ ಒಂದು ರೀತಿಯ ಗುಪ್ತಚರ ಮತ್ತು ಬೇಹುಗಾರಿಕಾ ಹಡಗುಗಳು ಆ ಒಂದು ಮಾಹಿತಿಯನ್ನು ಇರಾನ್ಗೆ ಸೇಲ್ ಮಾಡ್ತಿದ್ದಾವೆ ಅನ್ನೋ ಮಾಹಿತಿ ಕೂಡ ಇದೆ. ಇರಾನ್ಗೆ ಏನಕ್ಕೆ ಸೇಲ್ ಮಾಡುತ್ತೆ ಅಂದರೆ, ಚೀನಾ ಇರಾನ್ನಿಂದ ಭಾರಿ ಪ್ರಮಾಣದಲ್ಲಿ ಈ ಹಿಂದೆ ತೈಲ ಖರೀದಿ ಮಾಡ್ತಿತ್ತು. ಯಾವಾಗ ಯುದ್ಧ ಆರಂಭ ಆಯಿತೋ ತೈಲ ಖರೀದಿ ನಿಂತಿದೆ. ಇರಾನ್ ಮತ್ತು ಚೀನಾ ಮಧ್ಯೆ ಭಾಳ ಒಳ್ಳೆ ದೋಸ್ತಿ ಇದೆ ಮತ್ತು ಆರ್ಥಿಕ ಸಂಬಂಧಗಳು ಇದ್ದಾವೆ. ಹಾಗಾಗಿ ಈ ರೀತಿಯಾದಂಥ ನೆರವು ಕೊಡ್ತಿರ್ಬೋದು. ಅದೇ ಕಾರಣದಿಂದಾಗಿ ಅಮೆರಿಕದ ವಿಮಾನಗಳನ್ನು ಒಂದು ನಿಖರವಾಗಿ ಇರಾನ್ ಉಡಾಯಿಸ್ತಿದೆಯಾ ಅನ್ನೋ ಪ್ರಶ್ನೆ ಈಗ ಎದ್ದಿರೋವಂಥದ್ದು. ಇದ್ರ ಬಗ್ಗೆ ಅಮೆರಿಕ ತನಿಖೆ ನಡೆಸ್ತಿದೆ ಅನಿಸುತ್ತೆ. ಜೊತೆಗೆ ಉಪಗ್ರಹದ ಒಂದು ಫೋಟೋಗಳೇನಿರ್ತವೆ, ಸ್ಯಾಟಲೈಟ್ ಇಮೇಜಸ್, ಅದನ್ನು ಆಧರಿಸ್ಬಿಟ್ಟು ಒಂದು AI ಕಂಪ್ನಿ ಇದೆ ಚೀನಾದಲ್ಲಿ. ಆ ಒಂದು ಕಂಪ್ನಿ ಇರಾನ್ಗೆ ಮಾಹಿತಿಯನ್ನು ರವಾನೆ ಮಾಡ್ತಿದೆ. ಅಂದರೆ ಒಂದು ಚೀನಾ ಸರ್ಕಾರ ಆಗಲಿ ಚೀನಾ ಸೇನೆ ಆಗಲಿ ಈ ಕೆಲಸ ಮಾಡ್ತಿಲ್ಲ, ಒಂದು ಖಾಸಗಿ ಕಂಪ್ನಿ, AI ಕಂಪ್ನಿ ಆ ರೀತಿಯಾದಂಥ ಚಿತ್ರಗಳನ್ನು, ಉಪಗ್ರಹ ಆಧಾರಿತ ಚಿತ್ರಗಳನ್ನೆಲ್ಲ ತಗೊಂಡು ಅದನ್ನು ಇರಾನ್ಗೆ ಕೋಆರ್ಡಿನೇಷನ್ ಮಾಹಿತಿ, ಅಂದರೆ ಎಲ್ಲೆಲ್ಲಿ ಯಾವ್ಯಾವ ಸಾಧನಗಳಿದ್ದಾವೆ, ಎಲ್ಲೆಲ್ಲಿ ಯಾವ್ಯಾವ ಉಪಕರಣಗಳಿದ್ದಾವೆ, ಎಲ್ಲಿ ಯಾವ ಹಡಗಿದೆ, ಯಾವ ಒಂದು ವಿಮಾನವನ್ನು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ, ಈ ಎಲ್ಲ ಮಾಹಿತಿಯನ್ನು ಒಂದು ಇರಾನ್ಗೆ ರವಾನೆ ಮಾಡೋದ್ರ ಮೂಲಕ ಇರಾನ್ ತನ್ನ ಕಾರ್ಯಾಚರಣೆ ನಡೆಸೋಕ್ಕೆ ನೆರವಾಗ್ತಿದೆಯಾ ಅನ್ನೋದು. ಮತ್ತು ಇವೆಲ್ಲ ಮಾಹಿತಿಗಳ ಜೊತೆಗೆ ಇನ್ನೊಂದು ಮಾಹಿತಿ ಅಮೆರಿಕಕ್ಕೆ ಸಿಕ್ಕಿರೋದೇನೆಂದರೆ, ಅಮೆರಿಕ ಇಸ್ರೇಲ್ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತಾಯಿದ್ರು ಕೂಡ, ಎಂಥದ್ದೇ ದೊಡ್ಡ ದಾಳಿ ನಡೆದರೂ ಕೂಡ ಹಾನಿಯಾಗದಲ್ಲೇ ಇರೋಂಥ ಬಂಕರ್ಗಳನ್ನು ಮರು ನಿರ್ಮಾಣ ಮಾಡ್ತಿದ್ಯಂತೆ ಇರಾನ್. ಅದಕ್ಕೆ ಕೂಡ ಅಗೈನ್ ಚೀನಾ ಮತ್ತು ರಷ್ಯಾ ನೆರವಿರ್ಬೋದಾ ಅಂತ. ಒಟ್ಟಿನಲ್ಲಿ ಈ ಯುದ್ಧ ಅನ್ನೋದೇನಿದೆಯಲ್ಲ, ಈ ಯುದ್ಧ ಕೇವಲ ಒಂದು ಆ್ಯಂಗಲ್ ಯುದ್ಧ ಆಗ್ತಿಲ್ಲ, ಇದು ಹಲವು ಆಯಾಮಗಳನ್ನು ಪಡ್ಕೊಂತಿದೆ. ಯಾವುದೇ ಒಂದು ಯುದ್ಧ ಆಗಲಿ ಅದರಲ್ಲಿ ಆರ್ಥಿಕತೆ ಬರುತ್ತೆ, ಜೊತೆಗೆ ರಕ್ಷಣಾ ಒಪ್ಪಂದಗಳು ಬರುತ್ತೆ, ಇದೇ ಜೊತೆಗೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಹಲವು ರೀತಿಯಾದಂಥ ಹೊಡೆತಗಳು ಕೂಡ ಬೀಳುತ್ತೆ. ಈಗ ಈ ಯುದ್ಧ ಇದೆಯಲ್ಲ, ಈ ಯುದ್ಧದ ಎಫೆಕ್ಟು ಮತ್ತು ಆಫ್ಟರ್ ಎಫೆಕ್ಟು 1 ವರ್ಷ 2 ವರ್ಷ ಅಲ್ಲ ವೀಕ್ಷಕರೇ, ಇನ್ನೂ ಸಾಕಷ್ಟು ವರ್ಷ ಇಡೀ ಜಗತ್ತನ್ನು ಕಾಡೋಂಥ ಸಾಧ್ಯತೆ ಇದೆ. ಭಾರತದಲ್ಲಿ ಈಗಾಗಲೇ ಅರ್ಜೆಂಟಾಗಿ ಎದುರಿಸ್ತಾ ಇರೋವಂಥ ಎಫೆಕ್ಟ್ ಏನು ಅಂದರೆ, ತೈಲ ಇಲ್ಲ, LPG ಇಲ್ಲ ಅನ್ನೋದು. ಆದರೆ ಇದಕ್ಕಿಂತ ದೊಡ್ಡ ಮಟ್ಟದ ಒಂದು ಎಫೆಕ್ಟ್ಗಳು ಮುಂದಿನ ದಿನಗಳ ಕಾದಿದೆಯಾ ಅನ್ಬೋದು. ಅದ್ರ ಜೊತೆಯಲ್ಲೇ ಒಂದು ವೇಳೆ ಏನಾದರೂ ಚೀನಾ ದೇಶ ಅಮೆರಿಕ ಬೆನ್ನಿಗೆ ಚೂರಿ ಹಾಕಿದೆ ಅನ್ನೋದೇ ಆದರೆ, ಅಮೆರಿಕ ಮುಂದಿನ ದಿನಗಳಲ್ಲಿ ಚೀನಾನ ಸುಮ್ಮನೆ ಬಿಡಲ್ಲ. ಈ ರೀತಿಯಾದಂಥ ಎಫೆಕ್ಟ್ ಮತ್ತು ಆಫ್ಟರ್ ಎಫೆಕ್ಟ್ಗಳು ಇನ್ನೂ ಏನೇನಾಗುತ್ತೆ ಸದ್ಯದ ಮಟ್ಟಿಗೆ ಗೊತ್ತಿಲ್ಲ. ಆ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಮಾಹಿತಿಗಳಾದ ಕೂಡಲೇ ಅದನ್ನು ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತೀವಿ ವೀಕ್ಷಕರೇ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.